ಹಲೋ ಗೈಸ್. ಶ್ರೀರಾಮ ಬಗ್ಗೆ ನಿಮ್ಗೆಲ್ಲರೂ ಗೊತ್ತೇ ಇರೋರಿಗೆ. ಸೊ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ವಿಷಯ ಅಂದರೆ ಅಯೋಧ್ಯೆಗೆ ಬಂದಿದ್ದೀನಿ. ಅಯೋಧ್ಯೆಯಿಂದ ಫುಲ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಫುಲ್ ದೇವ್ರ ಬಗ್ಗೆ ಫುಲ್ ಎಕ್ಸ್ಪೋರ್ಟ್ ಮಾಡ್ತೀನಿ. ಇವತ್ತು ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ. ಇವಾಗ ಎಲ್ಲಿದ್ದೀನಿ ಅಂದರೆ ಅಯೋಧ್ಯೆಯಲ್ಲೇ ಇದ್ದೀನಿ. ತುಂಬ ಟ್ರಾವೆಲ್ ಮಾಡಿ ಸಾಕಾಗ್ಬಿಡ್ತು. ಪಿಂಪಲ್ಸು, ಫೇಸಲ್ಲಿ ಡಲ್ನೆಸ್ ಎಲ್ಲ ಇದೆ. ಇವಾಗ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಒಂದು 10 ದಿನ ಮ್ಯಾಕ್ಸಿಮಮ್ ದೇವ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಆಮೇಲೆ ನಾರ್ಮಲ್ ಡೈಲಿ ಬ್ಲಾಗ್ ಮಾಡ್ತೀನಿ. ಬನ್ನಿ ನೋಡೋಣ ಇವಾಗ ಏನೇನು ತೋರಿಸ್ತೀನಿ, ಏನೇನು ಮಾಡ್ತೀನಿ ಅಂತ. ಬನ್ನಿ ಗಾಯ್ಸ್. ಸೊ ಗಾಯ್ಸ್, ನಾವು ಇವಾಗ ಅಯೋಧ್ಯ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ಜಾಗ ಇಲ್ಲಿ ನೋಡಿ, ಅಯೋಧ್ಯ ಬೀಚು ನೆಕ್ಸ್ಟ್ ಲೆವೆಲ್ ಇದೆ. ದೊಡ್ಡ ಪ್ಯೂರ್ ಇಲ್ಲಲ್ಲ ದೇವಸ್ಥಾನ, ಬೀಚ್ಗಳು ನೋಡಿ. ಸೊ ಇವಾಗ ನಾವು ಸ್ನಾನ ಮಾಡಿಬಿಟ್ಟು ಇನ್ನೂ ಇಲ್ಲಿ 4-5 ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆ ಅಂತ ಅದು ತೋರಿಸ್ಬಿಟ್ಟು ನೆಕ್ಸ್ಟು ದೊಡ್ಡ ದೇವಸ್ಥಾನ ನಿಮ್ಗೆ ಗೊತ್ತಿರೋದು ಅಯೋಧ್ಯೆ ದೊಡ್ಡ ದೇವಸ್ಥಾನ ಯಾವುದಂತ ನಿಮಗೂ ಗೊತ್ತು. ಆ ದೇವಸ್ಥಾನ ತೋರಿಸ್ತೀನಿ. ಅದಾಯ್ತಂದರೆ ನೆಕ್ಸ್ಟು ಇನ್ನೊಂದು ಹೊಸ ದೇವಸ್ಥಾನ, ಅದು ಬ್ಲಾಗ್ ತೋರಿಸ್ತೀನಿ. ಇಲ್ಲಿ ನೋಡಿ ಪೂಜೆ ನಡೀತಿರೋದು. ಸೊ ಗೈಸ್, ಇವಾಗ ಜೈ ಶ್ರೀರಾಮ್ ಬಟ್ಟೆ ತೊಗೊಂಡಿದ್ದೀವಿ. ಟೋಟಲ್ ಫ್ಯಾಮಿಲಿನೇ ಜೈ ಶ್ರೀರಾಮ್ ಬಟ್ಟೆ ತೊಗೊಂಡು ಹಾಕೊಂಡು ಒಂದು ವೀಡಿಯೋ ಮಾಡಬೇಕಂತ ಕಾನ್ಸೆಪ್ಟ್ ಮಾಡಿಬಿಟ್ಟು ಒಂದು ಬಟ್ಟೆ ಇಸ್ಕೊತಿದ್ದೀವಿ. ಇದೆ ನೋಡಿ, ಇಲ್ಲಿದೆ ಬಟ್ಟೆಗಳು ಇಸ್ಕೊಬಿಟ್ಟು ಇವಾಗ ಸ್ನಾನ ಮಾಡಿಬಿಟ್ಟು ಅಲ್ಲಿಂದ ಜೈ ಶ್ರೀರಾಮ್ ಬಟ್ಟೆ ಹಾಕ್ಬಿಟ್ಟು ಅಲ್ಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್, ಸೌಂಡ್ ಬೇರೆ ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ. बैठ सकते हैं कितना करके आप लोग जूते चप्पल साइड उतार तो गाइस आओ ಆಗ್ತಿದೆ ನೋಡಿ. आओ गाइस, ನೋಡಿ ಇದು आओ ಹೆಂಗಿದೆ ನೋಡಿ, ಶಿವನ್ ತರ ನೆಕ್ಸ್ಟ್ ಲೆವೆಲ್. आओ ಓಯ್ गाइस ನೋಡಿ, आओ ನೆಕ್ಸ್ಟ್ ಲೆವೆಲ್. आओ ಓಯ್ ಸೊ ಗೈಸ್ ನೋಡಿ, आओ ನೋಡಿ, आओ ಎತ್ಬಿಟ್ಟ ಕೈಯಿಂದಾನೆ. ನೋಡಿ ನೆಕ್ಸ್ಟ್ ಲೆವೆಲ್. आओ ಪುಸ್ ನಾಗಪ್ಪ. ಸೊ ಗೈಸ್, आओ ನೋಡಿ, आओ ರಿಯಲ್. आओ ಇದೇನು ಫೇಕ್ ಇಲ್ಲ, ರಿಯಲು. ನೋಡಿ ಕೈಲಿ ಹಿಡ್ಕೊಂಡಿದ್ದೀನಿ ನೋಡಿ, ಹತ್ರನೇ ಬಂದ್ಬಿಡ್ತು ಪಕ್ಕದಲ್ಲೇ. ನೆಕ್ಸ್ಟ್ ಲೆವೆಲು. ನಿಮ್ಮ ಇಷ್ಟ ನಿಂತ आओ. जय श्री राम, जय श्री राम, जय श्री राम, जय श्री राम। जय श्री राम गाइस. इವಾಗ ಜಸ್ಟ್ ಫೈನಲಿ ಸ್ನಾನ ಆಗಿನೆಲ್ಲ ಮಾಡ್ಕೊಂಡು ಇದು ನೋಡಿ ಗೈಸ್, ಔಟ್ಫಿಟ್ಟು ಹೆಂಗಿದೆ. ಈ ಔಟ್ಫಿಟ್ಟಿಗೆ ನಮ್ಮ ಅಮ್ಮ ಅಪ್ಪ ಎಲ್ಲ ಫುಲ್ ಫಿದಾಗ್ಬಿಟ್ರು. ಹಾಗೆ ಇವಾಗ ಸ್ನೇಕ್ ಜೊತೆಲ್ಲ ಹಾವು ಜೊತೆಲ್ಲ ಹೋಗಿ ಒಂದು ವೀಡಿಯೋ ಗೀಡೆಲ್ಲ ಮಾಡ್ಕೊಂಡು ಬಂದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಪಿಂಟ ಹೇಳ್ತಿದೆ. ಗೈಡ್ ಇದ್ದಾರೆ, ಅವ್ರಿಗೆ ಹೇಳ್ಕೊಡ್ತಾರೆ ನನಗೆ. ನಾನು ನಿಮ್ಗೆ ಹೇಳ್ತೀನಿ, ಏನಂತೀರಾ? ಸೊ ಗಾಯ್ಸ್, ಇದು ರಾಮ್ ದರ್ಬಾರ್ ಅಂತಾರೆ ನೋಡಿ. ಅಲ್ಲಿ ಸೌಂಡ್ ಕಳಿಸ್ತೀರಾ ದೋಸ್ತಿ ನೋಡಿ ದೇವಸ್ಥಾನ. ಸೊ ಗೈಸ್, ಫೈನಲಿ ಸೀತಾರಾಮನ ದೇವ್ರನ್ನ ನೋಡಾಯಿತು. ಇವಾಗ ಅಲ್ಲಿ ಅವ್ರ ಬಗ್ಗೆ ಏನೋ ಅಂತಿದ್ದಾರೆ. ಬನ್ನಿ ಅಲ್ಲಿ ಹೋಗಿ ಜಲ್ದಿ ನೋಡೋಣ ಏನಂತಾರೆ. प्रसादम लेते हैं, आशीर्वाद लेकर के आगे राम मंदिर चलने का। सबको जय श्री राम, जय श्री राम. सीताम्मा ವಂಡಸಾಲ ನಮಸ್ಕಾರ. ಸೀತಾಂಬ ವಂಡಸಾಲ ಮತ್ತೆ ಗಾಯ್ಸ್, ವಂಡಸಾಲ ಸೀತಾಮಾತೆ ಅಡಿಗೆ ಮಾಡೋ ಜಾಗ. ಸೀತಾಮಾತೆ ಇಲ್ಲಿ ಅಡಿಗೆ ಮಾಡೋ ಜಾಗ ಅಂತ ಗೈಸ್ ನೋಡಿ. ಸೀತಾಮಾತೆ ಅಡಿಗೆ ಮಾಡೋ ಜಾಗ ಇದು ನೋಡಿ ಗೈಸ್.
ಸೊ ಗೈಸ್ ಇಲ್ಲಿ ಸೀತಾ ಮಾತೆ ದೇವರು ಅಡುಗೆ ಮಾಡೋ ಜಾಗ ಅಂತೆ ವಿಡಿಯೋ ಹಾಕಿದೆ, ನೀವು ನೋಡಿ ಚೆನ್ನಾಗಿದೆ, ಖುಷಿಯಾಗಿ ಎಂಜಾಯ್ ಮಾಡಿ ಅಷ್ಟೇ ಅಂತಿರೋದು. ಸೊ ಗೈಸ್ ಇವಾಗ ಆಂಜನೇಯ ದೇವಸ್ಥಾನ ಹೋಗ್ತಿದ್ದೀವಿ, ಫುಲ್ ಸೌಂಡ್ ಇಲ್ಲಿ, ಬನ್ನಿ ತೋರಿಸ್ತೇನೆ ನಿಮಗೆ. ಅದೇ ಅವಾ ಗಾಯ್ಸ್ ಫೈನಲ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಗಾಯ್ಸ್ ನೆಕ್ಸ್ಟ್ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ನೀವು ಹೇಳಿ, ನಾವು ಆ ದೇವಸ್ಥಾನಕ್ಕೆ ಹೋಗ್ತೀನಿ ಇವಾಗ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಗೈಸ್ ಸ್ವಾಮೀಜಿ ಇವರು ಓಂ ನಮಃ ಶಿವಾಯ ಸ್ವಾಮೀಜಿ. ನೋಡಿ ಅಯೋಧ್ಯೆ ಅದು ಮೈನ್ ಇದು. ಸೊ ಗೈಸ್ ಇವಾಗ ದೇವಸ್ಥಾನ ಹೋಗ್ಬೇಕು, ಅಯೋಧ್ಯೆ ಮೈನ್ ದೇವಸ್ಥಾನ ಎಲ್ಲ ಗೊತ್ತಿರುತ್ತೆ, ಶಿವಂದು ರಾಮಂದು. ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ. ಇಲ್ಲಿ ತುಂಬ ವಾಯ್ಸ್ ನೋಯ್ಸ್ ಗೈಸ್, ಅಲ್ಲಿ ಬನ್ನಿ ತೋರಿಸ್ತೀನಿ. ಸೊ ಗೈಸ್ ಇವಾಗ ನಮ್ಮ ಆಂಟಿ ಈ ದೇವಸ್ಥಾನ ಬಗ್ಗೆ ಫುಲ್ ಡೀಟೇಲ್ ಹೇಳ್ತಾರೆ, ನೀವು ಕೇಳಿ ಗೈಸ್. ಹಲೋ ಗೈಡ್ಸ್. ಹಲೋ ಗೈಸ್. ಹಲೋ ಗೈಡ್ಸ್, ಶ್ರೀರಾಮ ಬಗ್ಗೆ ನಿಮ್ಗೆಲ್ಲರೂ ಗೊತ್ತೇ ಇರೋರಿಗೆ. ಮೋದಿ ಕಷ್ಟಪಟ್ಟಂಗೆ ಯಾರು ಕಟ್ಟಿಲ್ಲ, ನೀವು ನೋಡಿರಿ. ಮೋದಿ ಅವರು ಪಾಯಿಂದ ಹಿಡಿದು ಎಲ್ಲ 5 kg ಚಿನ್ನವನ್ನು ಸುರಿಸಿದ್ದಾರೆ. ಇಟ್ಕೆಕಲ್ಲ 5 ಕಲ್ಲು ಪಾಯ 5 kg ಕಲ್ಲಿಕ್ಕಿ ಫೌಂಡೇಶನ್ ಹಾಕಿ ಅದ್ರ ಮೇಲೆ ಅಯೋಧ್ಯೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಬಾಲರಾಮಗೋಸ್ಕರ ತುಂಬ ದುಡಿದಿದ್ದಾರೆ. ಜೈ ಶ್ರೀರಾಮ್ ಅಷ್ಟೇ ಹೋಗಿ. ಹಾಂ ಅಮ್ಮಮ್ಮ ರೋಡ್ ಬಿಟ್ಟು ಬನ್ನಿ, ಎಲ್ಲರೂ ದಾಟಿ ಸೊ ಗಾಯ್ಸ್ ನೋಡಿ ರಶ್ಶು ಎಷ್ಟು ದೊಡ್ಡ ಕ್ಯೂ ಇದೆ ಮುಂದೆ, ಹಂಗೆ ಹಿಂದೆನೂ ನೋಡಿ ಗೈಸ್ ಎಷ್ಟು ರಶ್ ಇದೆ, ಫುಲ್ಲು ರಶ್ ಇದೆ, ಫುಲ್ ಜನ ಬರ್ತಾನೇ ಇದ್ದಾರೆ ಇಲ್ಲಿ. ನೀವು ಬಂದು ವಿಸಿಟ್ ಮಾಡಬೇಕು. ಇದು ನೋಡಿ ದೇವಸ್ಥಾನ ಇಲ್ಲೊಂದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕರ್ನಾಟಕದಲ್ಲಿ ಬಾಲರಾಮನ ಕೆತ್ತಿರೋದು ಕರ್ನಾಟಕ ಶಿಲ್ಪಿ. ಹಾಂ. ಸೊ ಗೈಸ್ ಇವಾಗ ಇಲ್ಲಿ ಬಂದು ಮೊಬೈಲ್ ಲಾಕಲ್ಲಿ ಬಂದು ಮೊಬೈಲ್ ಲಾಕ್ ಮಾಡಿಬಿಟ್ಟು ಅಲ್ಲಿ ಹೋಗಿ ದೇವ್ರದ್ದು ಹೋಗಿ ಒಂದು ದೇವ್ರದ್ದು ಹತ್ರ ಬೇಡ್ಕೊಬಿಟ್ಟು ನಾನು ಆಮೇಲೆ ಇಲ್ಲಿ ಹೋಗಿ ಇವಾಗ ನೆಕ್ಸ್ಟ್ ನಾನು ಅಲ್ಲಿ ಹೋಗಿ ಫೋನ್ ಇಕ್ಬಿಟ್ಟೆ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್, ಸರಿನಾ? ಸೊ ಗೈಸ್ ಅಯೋಧ್ಯ ಮೈನ್ ಎಂಟ್ರೆನ್ಸ್ ಇದೆ ನೋಡಿ, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಇವಾಗ ಫೋನ್ ಅಲೋಡಿಲ್ಲ ಅಂತೆ, ಅಲ್ಲಿ ಫೋನಲ್ಲಿ ಪಾರ್ಕಿಂಗ್ ಅಲ್ಲಿ ಹೋಗಿ ಫೋನ್ ಇಕ್ಬಿಟ್ಟು ಅಲ್ಲಿಂದ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಬಂದು ದೇವ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಿಮಗೆ, ಸರಿನಾ ಗೈಸ್? ಸೊ ಗೈಸ್ ಫೈನಲಿ ದರ್ಶನ ಎಲ್ಲ ಮುಗ್ದೋಯ್ತು. ಇವಾಗ ದೇವ್ರ ಮೊಟ್ಟೋ ಕ್ರೇಜಿ ಗೈಸ್, ಟೆಂಪಲ್ ಮೊಟ್ಟೋ ಕ್ರೇಜಿ. ಅಲ್ಲಿ ಫೋನ್ ಇರ್ತಿದ್ದೆ ನೆಕ್ಸ್ಟ್ ಲೆವೆಲ್ ವೀಡಿಯೋ ಮಾಡ್ತಿದ್ದೆ ನಾನು. ಫೋನು ತುಂಬ ಸ್ಟ್ರಿಕ್ಟ್ ಬೇರೆ ಇತ್ತು, ತುಂಬ ಚೆನ್ನಾಗಿ ತೋರಿಸ್ತಿದ್ರು ದೇವರು. ಅಷ್ಟೇನು ಕಲಿಸಿಲ್ಲ ನಮಗೆ ದೇವ್ರನ್ನ, ತುಂಬ ಕ್ಲೀನಾಗಿ ನೋಡಿದೆ ಗೈಸ್ ನಾನು. ಅಷ್ಟೇನು ಪೊಲೀಸರು ತಳ್ಳಿಲ್ಲ, ಆರಾಮ ದೇವ್ರನ್ನ ನೋಡ್ಕೊಂಡು ಬೆಡ್ಕೊಂಡು ಹೋಗಿ ಅಂತ ಹೇಳಿದ್ರು ಗೈಸ್. ನನಗಂತೂ ತುಂಬ ಅಂದರೆ ತುಂಬ ಮೈಂಡ್ ಇವಾಗ ಪೀಸಾಗಿದೆ. ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಬಸ್ಸು ಹೊಡೆದೋಗಿ, ಬಸ್ಸು ಆ್ಯಕ್ಸಿಡೆಂಟ್ ಆಗಿ, ಬಸ್ಸಲ್ಲಿ ಗ್ಯಾಸ್ ಪ್ರಾಬ್ಲಮ್, ಎಷ್ಟು ಪ್ರಾಬ್ಲಮ್ ಬಂದವನು ಈ ದೇವ್ರನ್ನ ನೋಡಿ ನನಗೆ ಶಾಂತಿ ಆಗ್ಬಿಡ್ತದೆ ಗೈಸ್. ನನಗೆ ನೆಕ್ಸ್ಟ್ ಲೆವೆಲ್ ಗೈಸ್, ಖುಷಿ ಆಗ್ಬಿಟ್ಟೆ ದೇವಸ್ಥಾನ ನೋಡಿ. ನನಗಂತೂ ಮೋದಿ ಸಾರಿಗೆ ಒಂದು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಮೋದಿ ಸಾರಿ ಇಲ್ಲಿದ್ದಿಲ್ಲ ಅಂತ ಇಲ್ಲಿ ತುಂಬ ನಡೀತಿತ್ತು, ಅದೆಲ್ಲ ನನ್ನ ಹೇಳೋಕ್ಕೆ ಅಷ್ಟು ನನಗೆ ಗೊತ್ತಿಲ್ಲ, ಅಷ್ಟು ಇದಿಲ್ಲ. ನಮ್ಮ ಅಜ್ಜಿ ಅಂತ ಒಬ್ಬ ಇದ್ದಾರೆ, ಅವಳು ತೋರಿಸ್ತೀನಿ, ಅವಳು ಫುಲ್ ಈ ದೇವ್ರ ಬಗ್ಗೆ ಎಲ್ಲ ಹೇಳ್ತಾರೆ ನಿಮಗೆ. ವೆಯ್ಟ್ ಮಾಡಿ ಗೈಸ್, ಹೇಳ್ತೀನಿ ನೋಡಿ ದೇವಸ್ಥಾನ. ಜೈ